ಮಾಘ ಹುಣ್ಣಿಮೆಯ ಪುಣ್ಯ ಸ್ನಾನಕ್ಕೆ ಹರಿದು ಬರ್ತಾ ಇದೆ ಜನಸಾಗರ. ನಿಮಿಷಾಂಬ ದೇಗುಲದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಭಕ್ತಗಣ. ಮಂಡ್ಯದ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವಂತಹ ಮಂದಿರ ಮಧ್ಯರಾತ್ರಿಯೇ ಆಗಮಿಸಿ ಮಾಘ ಸ್ನಾನವನ್ನ ಮಾಡಿ ದೇವಿ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಮಾಘ ಸ್ನಾನಕ್ಕೆ ಬರುವಂತಹ ಭಕ್ತರಿಗೆ ದೇಗುಲದಿಂದ ಮೂಲಭೂತ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಸರತಿ ಸಾಲಿನಲ್ಲಿ ನಿಂತು ದೇವಿ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ ಭಕ್ತಗಣ. ಮಾಘ ಹುಣ್ಣಿಮೆ ದಿನ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ದೇವಿ ದರ್ಶನ ಪಡೆದ್ರೆ ಒಳಿತಾಗುತ್ತೆ ಅನ್ನೋ ಒಂದು ಪ್ರತೀತಿ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಮಾಘ ಹುಣ್ಣಿಮೆಯ ಪುಣ್ಯ ಸ್ನಾನಕ್ಕೆ ಹರಿದು ಬಂದಿದೆ ಜನಸಾಗರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರಾಘವೇಂದ್ರ, ಮಾಘ ಮಾಸದ ಸಂದರ್ಭದಲ್ಲಿ ಇಲ್ಲಿನ ನದಿಯಲ್ಲಿ ಸ್ನಾನ ಮಾಡಿ ದೇವಿ ದರ್ಶನ ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗತ್ತೆ, ಒಳ್ಳೇದಾಗತ್ತೆ ಅನ್ನೋದು ಅಲ್ಲಿನ ಜನರ ನಂಬಿಕೆ, ಭಕ್ತರ ನಂಬಿಕೆ. ಹಾಗಾಗಿ ಪ್ರತಿ ವರ್ಷ ಕೂಡ ಜನಸಾಗರವೇ ಹರಿದು ಬರುತ್ತೆ. ಸೊ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಹೇಗಿದೆ? ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಲಾಗಿದೆಯಾ? ಡೀಟೇಲ್ಸ್ ನೋಡೋದಾದ್ರೆ. ರಾಘವೇಂದ್ರ, ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಶಿಲ್ಪ, ಏನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನಲ್ಲಿರುವಂತಹ ಶ್ರೀ ನಿಮಿಷಾಂಬ ದೇಗುಲದಲ್ಲಿ ಇವತ್ತು ಏನು ಮಾಘ ಹುಣ್ಣಿಮೆಯ ಸ್ನಾನದ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರು ಇವತ್ತು ಕಾವೇರಿ ನದಿ ಸಮೀಪದಲ್ಲಿರುವಂತಹ ನಿಮಿಷಾಂಬ ದೇಗುಲ ಸನ್ನಿಧಿಗೆ ಬಂದು ಇವತ್ತು ಕಾವೇರಿ ನದಿಯಲ್ಲಿ ಮಾಘ ಮಾಸದ ಪುಣ್ಯ ಸ್ನಾನವನ್ನ ಮಾಡುವ ಮೂಲಕ ಪುಣ್ಯ ಪ್ರಾಪ್ತಿಗೆ ಮುಂದಾಗಿರುವಂತದ್ದು. ಅದರಲ್ಲೂ ಕೂಡ ನಿನ್ನೆ ಮಧ್ಯರಾತ್ರಿಯಿಂದಲೇ ಕೂಡ ರಾಜ್ಯದ ವಿವಿಧೆಡೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯ ಭಕ್ತರು ವಿವಿಧ ವಾಹನಗಳಲ್ಲಿ ಬಂದು ಇವತ್ತು ಕಾವೇರಿ ನದಿಯಲ್ಲಿ ಮಿಂದು ಸರತಿ ಸಾಲಿನಲ್ಲಿ ನಿಂತು ಈಗ ದೇವಿ ದರ್ಶನ ಪಡೆಯುವ ಮೂಲಕ ಇವತ್ತಿನ ಒಂದು ಏನು ಮಾಘ ಹುಣ್ಣಿಮೆಯ ಸ್ನಾನ ಇದೆ ಆ ಒಂದು ಸ್ನಾನವನ್ನು ಸಂಪನ್ನ ಮಾಡಿಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಏನೀಗ ದೇಗುಲದ ಆಡಳಿತ ಮಂಡಳಿ ವತಿಯಿಂದಲೂ ಕೂಡ ಸಾಕಷ್ಟು ಭಕ್ತರಿಗಾಗಿ ಮೂಲಭೂತ ಸೌಕರ್ಯದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಪಾರ್ಕಿಂಗ್ ಇರ್ಬೋದು ಅಥವಾ ಭಕ್ತರ ಸ್ನಾನಕ್ಕೆ ಸುರಕ್ಷತೆಗಾಗಿ ನದಿಯಲ್ಲಿ ಜಾಲರಿ ಅಳವಡಿಕೆ ಹಾಗೂ ಭಕ್ತರ ಸ್ನಾನ ಗೃಹಗಳು ಏನಿದೆ ಅವುಗಳಿಗೆ ಬಟ್ಟೆ ಬದಲಾಯಿಸಲಿಕ್ಕೆ ಅದು ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಬರುವಂತಹ ಎಲ್ಲಾ ಭಕ್ತರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡು ಇವತ್ತು ಈ ಒಂದು ಮಾಘ ಹುಣ್ಣಿಮೆ ಸ್ನಾನವನ್ನ ಸಕಲ ಸ್ಥಿತಿಯಲ್ಲಿ ಕೂಡ ಸಂಪನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಏನು ಇವತ್ತಿನ ಮಾಘ ಹುಣ್ಣಿಮೆಯ ದಿನ ಕಾವೇರಿ ನದಿಯಲ್ಲಿ ಮಿಂದು ನಿಮಿಷಾಂಬದಿಗೆ ದರ್ಶನ ಪಡೆದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋ ಪ್ರತೀತಿ ಹಿನ್ನೆಲೆಯಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯ ಭಕ್ತರು ಇವತ್ತು ದೇಗುಲಕ್ಕೆ ಬಂದು ಇವತ್ತು ದೇವಿ ದರ್ಶನ ಪಡೆಯುವ ಮೂಲಕ ಪುಣ್ಯ ಪ್ರಾಪ್ತಿಗೆ ಮುಂದಾಗಿರುವಂತದ್ದು. ಶಿಲ್ಪ, ಓಕೆ, ಧನ್ಯವಾದ ರಾಘವೇಂದ್ರ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.